ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮನೆಯೊಳಗೆ ಮಾಡುವಂಥ ಹೆಲ್ದಿ ಆ್ಯಂಡ್ ಟೇಸ್ಟಿ ಶೇಂಗಾ ಚಟ್ನಿ ತೋರಿಸ್ತಾನೆ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ಸುಡ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು. ಈ ಚಟ್ನಿ ಇಲ್ಲ ಅಂದ್ರೆ ನಮ್ಮ ಮನೆಯೊಳಗೆ ಊಟನೇ ಇಲ್ಲ, ಅಷ್ಟೊಂದು ಚೆನ್ನಾಗಿರ್ತೈತಿ ನೋಡಿರಿ. ಈಗ ಶೇಂಗಾ ಕಾಳು ತೊಗೊಂಡೋದ್ರಾಗ ಅತೀ ಸಣ್ಣನವಿದ್ರೆ ಸಪ್ರೇಟ್ ಮಾಡಬೇಕು, ಅತೀ ದೊಡ್ಡ ಇದ್ರೆ ಸಪ್ರೇಟ್ ಮಾಡಬೇಕು. ಯಾಕಂದ್ರೆ ಹುರಿಯಾಕೆ ಸರಿಯಾಗಲ್ಲ. ಯಾವಾಗಲೂ ಶೇಂಗಾ ತಂದಂಥವು ಸಣ್ಣವು ದೊಡ್ಡವು ಮೀಡಿಯಮ್ ಇದ್ದಿದ್ದು ಸೇರಿಸಿ ಹುರಿಬಾರ್ದು. ಅವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಹುರಿಬೇಕು, ಹದವಾಗಿ ಹುರಿಬೇಕು, ಸ್ಲೋ ಉರಿ ಇಟ್ಕೊಂಡು. ಇವಾಗ ನೋಡಿರಿ ಇಲ್ಲಿ ಹುರಿದೀವಲ್ಲ, ಈ ಥರ ಹುರ್ಕೊಂಡು ಸ್ವಲ್ಪ ಆರಿದ ನಂತರ ತಿಕ್ಕಿ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಹಿಂಗೆ ರೆಡಿ ಮಾಡ್ಕೋಬೇಕು. ನೋಡಿರಿ ಈ ಥರ ಇರಬೇಕು. ಏನು ಚಟ್ನಿ ತುಂಬ ಚೆನ್ನಾಗಿ ಬರ್ತದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾನೆ. ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಕೆಂಪು ಚಟ್ನಿ, ಉಪ್ಪಿನಕಾಯಿ ಎಲ್ಲ ಬೇಕು ನೋಡಿರಿ ಊಟದ ತಟ್ಟೆಗೆ. ಈಗ ಕರಿಬೇನೆ ಕ್ರಿಸ್ಪಿಯಾಗಿ ಹುರ್ಕೊಂಡೇನೆ. ಶೇಂಗಾ ಹುರಿದ ನಂತರ ಒಂದು 2 ಕಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಗಡ್ಡಿ ಜವಾರಿ ಬೆಳ್ಳುಳ್ಳಿ. ನಾ ಅರ್ಧ kg ಶೇಂಗಾ ಚಟ್ನಿ ಮಾಡಾಕ್ತಾನೆ. ಇಲ್ಲಿ 4 ಕಾಳು ಜೀರಿಗೆ, ಯಾವುದನ್ನು ಐತಿ ಅಂತ ಜಾಸ್ತಿ ಹಾಕಬಾರ್ದು. ಪ್ರಮಾಣಬದ್ಧವಾಗಿ ಹಾಕಿದ್ರೆ ಮಾಡೋಂಥ ರೆಸಿಪಿ ಸೂಪರ್ ಆಗಿ ಬರ್ತಾವೆ. ಖಾರ ಪುಡಿ, ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ. ನಮ್ಮ ಮನೆಯೊಳಗೆ ಮೀಡಿಯಮ್ ಆಗಿ ತಿನ್ನೋದು ಖಾರ. ನಾವು ಸಣ್ಣ ಮಕ್ಕಳಿಗೆಲ್ಲ ರೊಟ್ಟಿ ಚಪಾತಿಗೆ ಹಚ್ಚಿ ತುಪ್ಪ ಹಚ್ಚಿ ಸುತ್ತಿ ಕೊಡ್ತಿರ್ತೀವಲ್ಲ, ಅದಕ್ಕೋಸ್ಕರ ಖಾರ ಕಮ್ಮಿ. 1 ಸಣ್ಣ ಸ್ಪೂನ್ಗೆ 1 ಸ್ಪೂನ್ ಸಕ್ಕರೆ ಅಥವಾ ಬೆಲ್ಲ, ನಿಮ್ಮ ಚಾಯ್ಸಿಂಗು. ಎರಡೂ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿರಿ ಇದನ್ನ ಗ್ರೈಂಡ್ ಮಾಡೋಣ. ನೈಸ್ ಪೌಡ್ರ್ ಅಲ್ಲ, ಈ ಚಿರೋಟಿ ರವೆ ಹತ್ತತ್ತಲ್ಲ ಕೈಗೆ, ಆ ಥರ ಗ್ರೈಂಡ್ ಮಾಡ್ಕೋಬೇಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಯಾರಿಗಾದರೂ ಶೇಂಗಾ ಚಟ್ನಿ, ಅಗಸಿ ಚಟ್ನಿ ಬೇಕು ಅಂದ್ರೆ ನೀವು ಆರ್ಡ್ರ್ ಮಾಡ್ಬೋದು. ಕಮೆಂಟ್ನಾಗ ತಿಳಿಸ್ರಿ. ನಾವು ಫ್ರೆಶ್ ಅಂದು ನೀವು ಆರ್ಡ್ರ್ ಮಾಡಿದ ನಂತರ ಮಾಡಿ ಕಳಿಸ್ಕೊಡ್ತೇನೆ. ನೋಡಿರಿ ಈ ಥರ ಇದು ಚಿರೋಟಿ ರವೆ ಹಿಡಿದ್ರೆ ಹೆಂಗೆ ಹತ್ತತಿ ಆ ಥರ ಇರಬೇಕು ಶೇಂಗಾ ಚಟ್ನಿ. ಸೂಪರಾಗಿ ಬಂದೈತಿ. ನಾನು 8 ದಿನಕ್ಕೆ ಒಂದು ಸಲ ಮಾಡ್ತೇನೆ. ತಿಂಗಳವರೆಗೂ ಇಟ್ಟರು ಕೆಡಂಗಿಲ್ಲ, 2 ತಿಂಗಳು ಇಟ್ಟರು ಕೆಡಂಗಿಲ್ಲ. ಆದರೆ ಮಾಡ್ಕೊಳೋದಲ್ಲ, ಫ್ರೆಶ್ ಇರಬೇಕು. 8 ದಿನಕ್ಕೆ ಒಂದು ಸಲ ಫ್ರೆಶ್ ಅಂದು ಟೇಸ್ಟಿಯಾಗಿ ತಿನ್ನಬೇಕು. ಭಾಳ ದಿನ ಇಟ್ಟರದು ರುಚಿ ಕಳ್ಕೊತತಿ. ನಿಮಗೆ ಇಷ್ಟ ಆಯಿತು ಅಂದ್ರೆ, ಯಾರಿಗಾದರೂ ಬೇಕು ಅಂದ್ರೆ ಕಮೆಂಟ್ನಾಗ ತಿಳಿಸ್ರಿ. ನೀವು ಆರ್ಡ್ರ್ ಮಾಡಿಂದ ಫ್ರೆಶ್ ಅಂಡ್ ಚಟ್ನಿನ ಮಾಡಿ ಕಳಿಸ್ತಾನೆ. ಅನ್ನಕ್ಕೇನು ಮಾಡೋಕ್ಕಾಗಿಲ್ಲ ಅಂದಾಗ ಸುಡು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸೈಡಿಗೆ ಚಟ್ನಿ ಹಾಕ್ಕೊಂಡು ಒಂದು ಹೋಳು ಉಪ್ಪಿನಕಾಯಿ ಹಾಕ್ಕೊಂಡು ಉಂಡ್ಬಿಟ್ರೆ ಅಮೃತ ಉಂಡಷ್ಟು ಟೇಸ್ಟ್ ಬರ್ತದೆ ನೋಡಿರಿ. ಸ್ವಲ್ಪ ಆರಿದ ನಂತರ ಬಾಟ್ಲಿಗೆ ತುಂಬಿಟ್ಕೋಬೇಕು. ಮಿಕ್ಸಿ ಮಾಡಿದ ತಕ್ಷಣ ತುಂಬಿಡಬಾರ್ದು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.